ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಬರೋಬ್ಬರಿ 1,000 ಅಲ್ಲ 2,000 ಅಲ್ಲ 50,000 ರೂಪಾಯಿ ಉಚಿತವಾಗಿ ಸಿಗುತ್ತೆ. ಉಚಿತವಾಗಿ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಯಾರಿಗೆಲ್ಲ ಸಿಗುತ್ತೆ ಅಂತ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಕನಿಷ್ಠ ವಿಡಿಯೋಗೆ 100 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ನೀವು ಮಾಡ್ತೀರಾ ಅನ್ನೋದಾದ್ರೆ ನಿಮ್ಗೆ 50,000 ರೂಪಾಯಿ ಅಮೌಂಟ್ ಸಿಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ, ಶೆಡ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯಲ್ಲಿ 75,000 ರೂಪಾಯಿ ಏನೋ ಕೊಡ್ತಾರೆ ಅಂತ. ಬಟ್ ಈಗ ಇದು 75,000, ಇದು ನರೇಗಾ ಸಂಬಂಧಪಟ್ಟಂತಲ್ಲ. ಇಲ್ಲಿ 50,000 ರೂಪಾಯಿ ನಿಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ 50,000 ರೂಪಾಯಿ ಸಹಾಯಧನ ಸಿಗ್ತಾ ಇರ್ತಕ್ಕಂಥದ್ದು. ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಗೆ ಕೊನೆ ದಿನಾಂಕ ಇರ್ತಕ್ಕಂಥದ್ದು ಮುಂದಿನ ತಿಂಗಳು, ಅಂದ್ರೆ ಸೆಪ್ಟೆಂಬರ್ 10ನೇ ತಾರೀಕು. ನೆನಪಿರ್ಲಿ, ಸೆಪ್ಟೆಂಬರ್ 10ನೇ ತಾರೀಕು ಕೊನೆ ದಿನಾಂಕ ಇರ್ತಕ್ಕಂಥದ್ದು. ಇಷ್ಟರ ಒಳಗಡೆ ನೀವು ಅಪ್ಲಿಕೇಶನ್ ನ ಹಾಕ್ಬೇಕಾಗುತ್ತೆ. ಯಾರು ಅಪ್ಲಿಕೇಶನ್ ಹಾಕ್ಬೇಕು, ಅರ್ಹತೆಗಳೇನು, ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ, ಎಲ್ಲವನ್ನ ಇಲ್ಲಿ ತಿಳ್ಕೊಂಬರೋಣ. ಸೊ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸ್ವಯಂ ಉದ್ಯೋಗವನ್ನ ಉತ್ತೇಜನಗೊಳಿಸುವಂತ ಒಂದು ಉದ್ದೇಶದಿಂದ ಕುರಿ ಮೇಕೆ ಸಾಕಾಣಿಕೆಗೆ, ಅಂದ್ರೆ ಗ್ರಾಮೀಣ ಮತ್ತೆ ನಗರ ಇಬ್ರು ಸಹ ಇಲ್ಲಿ ಅಪ್ಲೈನ ಮಾಡಬಹುದಾಗಿರ್ತಕ್ಕಂಥದ್ದು. ಅಂದ್ರೆ ಕುರಿ ಮೇಕೆ ಸಾಕಾಣಿಕೆ ಸಬ್ಸಿಡಿ 2025 ಯೋಜನೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಂದಷ್ಟು ನಿಯಮಗಳನ್ನ ಇಟ್ಟಿರ್ತಕ್ಕಂಥದ್ದು. ಆ ನಿಯಮಗಳ ಸಂಬಂಧಪಟ್ಟಂತ ಒಂದಷ್ಟು ಮಾರ್ಗಸೂಚಿಗಳಿದಾವೆ. ಅದು ಏನು ಅಂತ ತಿಳ್ಕೊಂಬರೋಣ. ಸೊ ಸ್ನೇಹಿತರೆ, ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶ ನಾವು ನೋಡೋದಾದ್ರೆ, ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಏನು, ಇಲ್ಲಿ ನಾನೀಗ ಹೇಳುವಂತಹ ಕೆಲವೊಂದು ನಿಗಮಗಳು ಏನಿದಾವೆ ಅಲ್ಲಿರ್ತಕ್ಕಂಥವರಿಗೆ ಒಂದು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಆರ್ಥಿಕವಾಗಿ ಅವರ ಫೈನಾನ್ಷಿಯಲಿ ಅವರು ಒಂದಷ್ಟು ಪ್ರಾಫಿಟ್ ಅನ್ನ ಮಾಡೋದಕ್ಕೆ ಸಹಕಾರಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಯಾರು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗ ನಾನು ಹೇಳುವಂತಹ ಈ ಒಂದು ಯೋಜನೆಯನ್ನ ಈ ಕೆಳಗಿನ ಸಮುದಾಯಗಳು ಸಹ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು. ಯಾವ್ಯಾವ್ದು ಅಂತ ನೋಡ್ಕೊಂಡ್ ಬರೋಣ. ಸೌರೋದಯ ಸಮುದಾಯ ವರ್ಗದವರು, SC ST ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಲಂಬಾಣಿ, ಆದಿಜಾಂಬವ, ಬೋವಿ ಸಮುದಾಯಗಳು, ಮತ್ತೆ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಸಮುದಾಯಗಳು, ಸಫಾರಿ ಕರ್ಮಚಾರಿಗಳು, ಮತ್ತೆ ಪರಿಶಿಷ್ಟ ಪಂಗಡದ ಅಲೆಮಾರಿ, ಇಷ್ಟು ಒಂದು ವರ್ಗದವರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ಸ್ ನ ಹಾಕ್ಬಹುದು. ಅಪ್ಲಿಕೇಶನ್ಸ್ ಹೇಗೆ ಹಾಕ್ಬೇಕು, ಅದಕ್ಕೂ ಮುಂಚೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಕೇಳಬಹುದು. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು, ಕ್ಯಾಸ್ಟ್ ಇನ್ಕಮು, ರೇಷನ್ ಕಾರ್ಡ್ ಸಂಬಂಧಪಟ್ಟಂತ, ಆಮೇಲೆ ಒಂದು ಫೋಟೋ, ಮತ್ತೆ ಮೊಬೈಲ್ ನಂಬರ್, ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ ಅನ್ನ ನೀವು ಕೊಡಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಆಫ್ಲೈನ್ ಮತ್ತೆ ಆನ್ಲೈನ್ ಎರಡರಲ್ಲೂ ನೀವು ಅಪ್ಲಿಕೇಶನ್ ನ ಹಾಕ್ಬೋದು. ಶೀಪ್ ಫಾರ್ಮಿಂಗ್ ಸಬ್ಸಿಡಿ 2025 ಈ ಒಂದು ಅಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಲ್ಲಿ ಶೀಪ್ ಫಾರ್ಮಿಂಗ್ ಸಬ್ಸಿಡಿ 2025 ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನಿರ್ಬೋದು ಅಥವಾ ಬೆಂಗಳೂರನ್ನ ಅಥವಾ ಕರ್ನಾಟಕವನ್ನು ಈ ಒಂದು ಸೆಂಟರ್ಗೆ ನೀವು ವಿಸಿಟ್ ಮಾಡಿ ಅಪ್ಲೈನ ಮಾಡ್ಕೊಳ್ಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೊನೆ ದಿನಾಂಕ ಇರ್ತಕ್ಕಂಥದ್ದು 10ನೇ ತಾರೀಕು ಸೆಪ್ಟೆಂಬರ್, ಅಂದ್ರೆ ಮುಂದಿನ ತಿಂಗಳು. ನಾನು ಆಗ್ಲೇ ಹೇಳಿದೆ, ಮುಂದಿನ ತಿಂಗಳು 10ನೇ ತಾರೀಕು ಕೊನೆ ದಿನಾಂಕ ಇದೆ. ಅಷ್ಟರ ಒಳಗಡೆ ನೀವು ಅಪ್ಲಿಕೇಶನ್ ನ ರೈಸ್ ಮಾಡಿ. ಅಮೌಂಟ್ ಸಿಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಬಟ್ ಯಾವುದೇ ಒಂದು ಯೋಜನೆ ಅಂತ ಬಂದಾಗ ಆ ಒಂದು ಯೋಜನೆಗಳಿಗೆ ಪ್ರತಿಯೊಬ್ಬರು ಸಹ ಅಪ್ಲೈ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕೆಲವರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಈ ಒಂದು ಯೋಜನೆ ನಮ್ಗೆ ಸಿಗಲ್ಲ, ಯಾರು ಕೆಲವ್ರಿಗೆ ಸಿಗುತ್ತೆ ಅಂತ. ಬಟ್ ಎಲ್ಲಾ ಯೋಜನೆಗಳು ಅದೇ ತರ ಇರೋದಿಲ್ಲ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ 1,000 ರೂಪಾಯಿ ಖರ್ಚು ಆಗೋದಿಲ್ಲ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಸಹಾಯವಾಣಿ ಸಂಖ್ಯೆಯನ್ನ ನೀವು ಅಲ್ಲಿ ನೋಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಅಧಿಕೃತವಾದಂತಹ ವೆಬ್ಸೈಟ್ ಲಿಂಕ್ ಅನ್ನು ಸಹ ಕೊಟ್ಟಿರ್ತೀನಿ. ಅದ್ರ ಮುಖೇನ ನೀವು ಅಪ್ಲಿಕೇಶನ್ ನ ಹಾಕಬಹುದು. ಇನ್ನು ಅದಾದ ನಂತರ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಪ್ರಯೋಜನಗಳು ಏನು ಅನ್ನೋದು ನಾವು ನೋಡೋದಾದ್ರೆ, 50,000 ರೂಪಾಯಿ ಅಮೌಂಟ್ ಈ ಒಂದು ಯೋಜನೆ ಮುಖಾಂತರ ನಿಮ್ಗೆ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು. 4% ಬಡ್ಡಿ ದರ ವಾರ್ಷಿಕವಾಗಿ ಇರ್ತಕ್ಕಂಥದ್ದು. ಬ್ಯಾಂಕ್ ನಿಂದ 50,000 ರೂಪಾಯಿ ಸಾಲ ಸಹ ಕೊಡಲಾಗುತ್ತೆ. ಮತ್ತೆ ಕಡಿಮೆ ವೆಚ್ಚದಲ್ಲಿ ಒಂದು ಹೆಚ್ಚಿನ ಒಂದು ಲಾಭದಾಯಕವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಗ್ರಾಮೀಣ ಉದ್ಯೋಗಾವಕಾಶವನ್ನ ಇದು ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಇದು ಕುರಿ ಮೇಕೆ ಸಾಕಾಣಿಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಇನ್ಫಾರ್ಮೇಶನ್. ಈ ಒಂದು ಇನ್ಫಾರ್ಮೇಶನ್ ಜೊತೆಗೆ ನೀವು ಮಾತ್ರ ಶೆಡ್ ಇಲ್ಲ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಅನ್ನೋ ಒಂದು ಯೋಜನೆ ಇದೆ. ಈ ಒಂದು ಯೋಜನೆ ಮುಖಾಂತರ ನೀವು ಶೆಡ್ ನಿರ್ಮಾಣ ಮಾಡ್ಕೊಳ್ಳಬಹುದು. ಇದಕ್ಕೆ 70,000 ರೂಪಾಯಿ ಅಮೌಂಟ್ ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಏನೋ ಒಂದು ಫೇಕ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ವ್ಯೂಸ್ ಲೈಕ್ಸ್ಗೋಸ್ಕರ ಹೇಳುವಂಥದ್ದಲ್ಲ, ವಾಸ್ತವವಾಗಿರ್ತಕ್ಕಂಥದ್ದು. ನರೇಗಾ ಯೋಜನೆ ಅಡಿ ನಿಮ್ಗೆ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಶೆಡ್ ನೀವು ನಿರ್ಮಾಣ ಮಾಡ್ತೀರಾ ಅನ್ನೋದಾದ್ರೆ ನಿಮ್ಗೆ 70,000 ರೂಪಾಯಿ ಅಮೌಂಟ್ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೊಡ್ತಾರೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಕೇಳಿ ನೋಡಿ ಬೇಕಾದ್ರೆ. ಅದರ ಜೊತೆಗೆ ಈ ಒಂದು ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಾನು ಈಗ ಹೇಳಿರ್ತಕ್ಕಂಥ ಅಷ್ಟು ಸಮುದಾಯದಲ್ಲಿ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ನ ರೈಸ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀನಿ. ಅಲ್ಲಿ ಹೆಚ್ಚಿನ ಒಂದು ಮಾಹಿತಿಗೆ
ಹೆಚ್ಚಿನ ಒಂದು ಡೀಟೇಲ್ಸ್ ಅನ್ನ ಪಡ್ಕೊಳ್ಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸೊ ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ನಮಸ್ಕಾರ.